ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ, ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ, ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ, ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ, ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ, ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರೂಪಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ
ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನಾನು ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಆರ್ ಕನ್ನಡ ಸುದ್ದಿವಾಹಿನಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರನ್ನ ಇವತ್ತು ಒಂದು ಸಂವಾದ ಮೂಲಕ ಅವರ ವಿಚಾರಗಳನ್ನು, ಅವರ ಪ್ರಗತಿಯನ್ನು ಕನ್ನಡ ಜನತೆಗೆ ಕೊಡುವಂಥ ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಿಸಿದೆ. ಅದಕ್ಕೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.
ಸೊ 2ನೇ ವರ್ಷದಲ್ಲಿ ಇನ್ನೂ ಈ ರಾಜ್ಯದ ಹಲವಾರು ಪ್ರಮುಖ ವಿಚಾರಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಬೇಕು ಮತ್ತು ಅದಕ್ಕೆ ಪರಿಹಾರ ಕೂಡ ಕಂಡುಕೊಳ್ಳೋಕ್ಕೆ ಸರ್ಕಾರದ ಮೇಲೆ ಒತ್ತಡ ಅಥವಾ ಸಲಹೆ ಮೂಲಕ ಅದು ಕಾರ್ಯ ಮಾಡಬೇಕಂತ ಹೇಳ್ತಾ ಮತ್ತು ನನ್ನ ಹಲವಾರು ವಿಚಾರಗಳನ್ನು ಇವತ್ತು ರಾಜ್ಯದ ಜನತೆಗೆ ತಿಳಿಸಿಕೊಟ್ಟಂಥ ಆರ್ ಕನ್ನಡ ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ.